ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರಿಂದ ಹೈಕಮಾಂಡ್ ಅಂತರ ಕಾಯ್ದುಕೊಳ್ತಾ ಇದೆಯಾ? ಬಹಳ ಪ್ರಮುಖವಾದ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಈ ಪ್ರಶ್ನೆ ಬಂತು ಅಂತ ನೋಡ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಇಂದ ಅಂತರ ಕಾಯ್ದುಕೊಳ್ತಾ ಹೈಕಮಾಂಡ್. ಯಾವ ಲೀಡರ್ಸ್ ಕೂಡ ಡಿಕೆ ಶಿವಕುಮಾರ್ಗೆ ಟೈಮ್ ಕೊಟ್ಟಿಲ್ಲ, ಮಾತಾಡೋಕೆ ಚರ್ಚೆ ಆಗಿಲ್ಲ. ಹಾಗಾದ್ರೆ ಅಂತರ ಕಾಯ್ದುಕೊಳ್ತಾ ಇದೆಯಾ ಹೈಕಮಾಂಡ್? ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಸಿಕ್ಕಿಲ್ಲ, ಸೋನಿಯಾ ಗಾಂಧಿ ಸಿಕ್ಕಿಲ್ಲ. ಬಟ್ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತಾಡಿದ್ದಾರೆ ಸುಮಾರು 18 ನಿಮಿಷಗಳ ಕಾಲ. ಯಾರು? ರಾಹುಲ್ ಗಾಂಧಿ. ಹಾಗಾದ್ರೆ ಅಂತರ ಕಾಯ್ದುಕೊಳ್ತಾ ಇದ್ದಾರಾ? ಡಿಕೆಶಿಗೆ ಮೀಟ್ ಮಾಡೋಕೆ ಚಾನ್ಸಸ್ ಸಿಕ್ಕಿಲ್ವಂತೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸುರ್ಜೇವಾಲಾ ಅವ್ರನ್ನ ಮೀಟ್ ಮಾಡಿದ್ದಾರೆ. ವೇಣುಗೋಪಾಲ್ ಜೊತೆ ಕೂಡ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ಇವರಿಬ್ಬರ ಭೇಟಿ ಯಾಕೆ ಸಾಧ್ಯ ಆಗಿಲ್ಲ? ಸಿದ್ದರಾಮಯ್ಯ ಅವ್ರಿಗಾಗಿದ್ದು ಇವ್ರಿಗೆ ಯಾಕೆ ಆಗಿಲ್ಲ? ಕುತೂಹಲ ಮೂಡಿಸ್ತಾ ಇದೆ. ಮುಸ್ಲಿಂ ಮೀಸಲಾತಿಗಾಗಿ ಸಂವಿಧಾನ ಬದಲಾವಣೆ ಹೇಳಿಕೆ ಕೊಟ್ರಲ್ಲ, ಅದು ಮುಳುವಾಯ್ತಾ? ಸಂವಿಧಾನದ ಬಗ್ಗೆ ಮಾತಾಡಿದ್ದು ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ಗೆ ಬಹಳ ಮುಜುಗರ ಆಗಿತ್ತು, ಮುಜುಗರ ತಂದಿತ್ತು. ಅವ್ರಿಗೇನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಸೆಷನ್ ಅಲ್ಲಿ. ಖರ್ಗೆ ಅವರೊಂದು ಕ್ಷಣ ಬೆಪ್ಪಾಗ್ಬಿಟ್ಟಿದ್ರು. ಇದೇ ಕಾರಣನ ಇದಕ್ಕೆ ಕೋಪಗೊಂಡಿದ್ದಾರಾ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ? ಅದಕ್ಕೆ ಈ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರಾ? ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದಂತಹ ಚಾನ್ಸ್ ಡಿಕೆ ಶಿವಕುಮಾರ್ಗೆ ಯಾಕೆ ಸಿಗ್ಲಿಲ್ಲ? ಹೈಕಮಾಂಡ್ ವಿಚಾರದಲ್ಲಿ ಇಲ್ಲಿ ತನಕ ಬಹಳ ಪ್ರೀತಿ ಪಾತ್ರರಾಗಿದ್ರು ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆಲ್ಲ ಬಹಳ ಆಪ್ತರಾಗಿದ್ರು. ಬಟ್ ಅಲ್ಲಿ ಡೆಲ್ಲಿಲೇ ಇರುವಂತಹ ಸಿದ್ದರಾಮಯ್ಯ ಅವ್ರಿಗೆ ಸಿಗ್ತಾರೆ. ಒಂದು 18ರಿಂದ 20 ನಿಮಿಷಗಳ ಕಾಲ ಮಾತುಕತೆ ಆಡ್ತಾರೆ. ಬಟ್ ಡಿಕೆ ಶಿವಕುಮಾರ್ಗೆ ಯಾಕೆ ಆಗಲಿಲ್ಲ? ಹಾಗಾದ್ರೆ ಪ್ರಶ್ನೆ ಅಲ್ಲಿಗೆ ಕಾಡೋದು, ಅಂತರ ಕಾಯ್ದುಕೊಳ್ತಾ ಇದ್ದಾರಾ ಅಂತ. ಮೋರ್ ಡೀಟೇಲ್ಸ್ ನನ್ನ ಕಲೆಗೆ ವೀರೇಶ್ ನೀಡ್ತಾರೆ. ವೀರೇಶ್, ಈ ಪ್ರಕರಣವನ್ನ ಹೇಗೆ ವಿವರಿಸಬಹುದು? ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿದ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಕೊಟ್ಟಿದ್ದ ಟೈಮ್ ಅನ್ನ ಡಿಕೆ ಕೊಡ್ಲಿಲ್ಲ ಅಂದ್ರೆ ಹೆಂಗ್ ಅರ್ಥೈಸ್ಕೊಳ್ಬಹುದು? ಡಿಸ್ಟೆನ್ಸ್ ಏನಾದ್ರು ಮೇಂಟೈನ್ ಮಾಡ್ತಾ ಇದ್ದಾರಾ? ಕಾರಣ? ಖಂಡಿತವಾಗೂ ವಿದ್ಯಾ, ಈ ಬಾರಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಾಕಷ್ಟು ಸಚಿವರು ಸೇರಿದಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೆ ಮೊದಲಿಗೆನೆ ಅವರ ಅಪಾಯಿಂಟ್ಮೆಂಟ್ ಗಳನ್ನ ತೆಗೆದುಕೊಂಡಿದ್ರು. ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಪರಿಷತ್ ಸದಸ್ಯರ ನೇಮಕಾತಿ ವಿಚಾರ ಆಗಿರ್ಬೋದು, ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೈಕಮಾಂಡ್ ನಾಯಕರುಗಳ ಜೊತೆಗೇನೆ ಮೊದಲಿಗೆನೆ ಭೇಟಿಗೆ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಂಡು ಎಲ್ಲರೂ ಸಹ ತೆರಳಿದ್ರು. ಆದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತ್ರ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಗೆ ಭೇಟಿಗೆ ಅವಕಾಶನೇ ಅವ್ರಿಗೆ ಮಾತ್ರ ಸಿಕ್ಕಿಲ್ಲ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಮಾತ್ರ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿ ಸಾಕಷ್ಟು ವಿಷಯಗಳ ಕುರಿತು ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಯಾಕೆ ಚರ್ಚೆ ಮಾಡಲಿಲ್ಲ, ಅವರಿಗೆ ಯಾಕೆ ಸಮಯವನ್ನ ಕೊಡ್ಲಿಲ್ಲ ಅನ್ನೋದು ಕೈಪಾಳಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣವಾಗಿರುವಂತದ್ದು. ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ನ ಆಪ್ತ ಮೂಲಗಳು ಹೇಳುವ ಪ್ರಕಾರ ಸಿಎಂ ಡಿಕೆ ಶಿವಕುಮಾರ್ ಅವರು ಸಂವಿಧಾನದ ವಿಚಾರವಾಗಿ ಏನೋ ಒಂದು ಹೇಳಿಕೆಯನ್ನ ಕೊಟ್ಟರು. ಅದರಿಂದ ರಾಷ್ಟ್ರ ಮಟ್ಟದಲ್ಲೂ ಸಹ ಕಾಂಗ್ರೆಸ್ಗೆ ಸಾಕಷ್ಟು ಮುಜುಗರವಾಗಿತ್ತು. ಈ ಹಿನ್ನೆಲೆಯಲ್ಲೇ ಡಿಕೆ ಶಿವಕುಮಾರ್ ಅವರಿಂದ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ಕಡೆ ಅಂತರವನ್ನ ಕಾಯ್ದುಕೊಳ್ತಾ ಇದೆ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಭೇಟಿ ಮಾಡಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಸೂತ್ರದ ವಿಚಾರವಾಗಿ ಪಟ್ಟನ್ನ ಹಿಡ್ಕೊಂಡು ಕೂಳ್ತಾ ಇದ್ರು. ಈ ನಿಟ್ಟಿನಲ್ಲೇ ಅವರನ್ನ ಇದೀಗ ಹೈಕಮಾಂಡ್ ನಾಯಕರುಗಳು ಸ್ವಲ್ಪ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.